ಹಲೋ ಸ್ಟೂಡೆಂಟ್ಸ್, ನಮಸ್ತೆ. ಈ ವಿಡಿಯೋನಲ್ಲಿ ನಾವು ರಿಯಲ್ ನಂಬರ್ ಚಾಪ್ಟರ್ ಇಂದ ಬರುವಂತ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಬನ್ನಿ. ಎಲ್ಲ ಸಿಂಪಲ್ ಇರುತ್ತೆ. ನೀವು ಒಂದು ಸಲ ಒಂದು ಸಮ್ ಜಸ್ಟ್ ಒಂದು ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ 2 ಮಾರ್ಕಿಗೆ ನಿಮ್ಗೆ 3+√5 ಇರಾಷನಲ್ ಅಂತ ಪ್ರೂವ್ ಮಾಡಬೇಕು. ಸೊ ಪ್ರೂವ್ ದಟ್ 3+√5 ಇಸ್ ಇರಾಷನಲ್. ಸೊ ಇದನ್ನ ಪ್ರೂವ್ ಮಾಡೋದು ಹೇಗೆ? ಒಂದೇ ಒಂದು ಸಮ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಫಸ್ಟ್ ಥಿಂಗ್ ನೀವು ಅಸ್ಯೂಮ್ ಮಾಡ್ಕೊಬೇಕು. ಅಸ್ಯೂಮ್ 3+√5 is rational. ನೀವು ಸ್ಟೆಪ್ಸ್ ನೆನ್ಪಿಡ್ಕೊಳ್ಳಿ ಮಕ್ಕಳ. ಸೊ ಪ್ರೂವ್ ದಟ್ 3+√5 is rational ಅಂತ ಕೊಟ್ಟಾಗ ಫಸ್ಟ್ ಸ್ಟೆಪ್ ಏನು? ಅಸ್ಯೂಮ್. ಆ ವರ್ಡ್ ನ ನೆನ್ಪಿಡ್ಕೊಳ್ಳಿ ಸಾಕು. ಫಸ್ಟ್ ಸ್ಟೆಪ್ ಏನು? ಅಸ್ಯೂಮ್. ಏನಂತ ಅಸ್ಯೂಮ್ ಮಾಡಬೇಕು? ರಾಷನಲ್. ಇಲ್ಲಿ ಇರ್ರಾಷನಲ್ ಅಂತ ಇದೆ, ನಾವೇನಂತ ಅಸ್ಯೂಮ್ ಮಾಡಬೇಕು? ರಾಷನಲ್. ಅಲ್ಲೇನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಅದಕ್ಕೆ ಉಲ್ಟಾ ಅಸ್ಯೂಮ್ ಮಾಡ್ಕೊಬೇಕು. ರಾಷನಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಅಸ್ಯೂಮ್ ಆಗಿದ ತಕ್ಷಣ 3+√5 ಈಕ್ವಲ್ಸ್ P/Q. ಸೊ ಇದು ರಾಷನಲ್ ಆಗಿರೋದಕ್ಕೆ P/Q ಬರುತ್ತೆ. ಓಕೆ, ರಾಷನಲ್ ನಂಬರ್ಸ್ ಎಲ್ಲ ಇನ್ ದ ಫಾರ್ಮ್ ಆಫ್ P/Q ಇರುತ್ತೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದನ್ನ ಬರ್ದ್ಬಿಟ್ಟು ಹಂಗೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ. ಅದ್ ಮಾಡಬೇಡಿ. ಒಂದು ಸ್ಟೇಟ್ಮೆಂಟ್ ಬರೀಲೇಬೇಕು. P/Q ಅಂತ ಬರ್ದಿ P and Q are co-prime. Q not equal to 0. ಇದನ್ನ ಮೆನ್ಷನ್ ಮಾಡಿ. P and Q are co-prime ಅನ್ನೋದೇ ಇಂಪಾರ್ಟೆಂಟ್. ಲಾಸ್ಟ್ ಅಲ್ಲಿ ನಾವು ಅದು ಇರಾಷನಲ್ ಅಂತ ಪ್ರೂವ್ ಮಾಡಕ್ಕೆ co-prime ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಜನ ಇದನ್ನ ಮೆನ್ಷನ್ ಮಾಡಲ್ಲ, ಬಟ್ ಯು ಹ್ಯಾವ್ ಟು ಮೆನ್ಷನ್. ಓಕೆ, 3+√5 equals P/Q. ಬ್ರಾಕೆಟ್ ಅಲ್ಲಿ P and Q are co-prime and Q not equal to 0. ನೆಕ್ಸ್ಟ್, ರೂಟ್ ಅಲ್ಲಿರೋದು ಒಂದ್ ಸೈಡ್ ಇರಲಿ, ಮಿಕ್ಕಿದನ್ನೆಲ್ಲ ಶಿಫ್ಟ್ ಮಾಡಿ ಅದರ್ ಸೈಡ್ಗೆ. √5 ಇಲ್ಲೇ ಇಟ್ಕೋತೀನಿ, 3 ನ ಶಿಫ್ಟ್ ಮಾಡ್ತೀನಿ. ಸೊ ಅದು ಶಿಫ್ಟ್ ಮಾಡಿದಾಗ ಹೇಗ್ ಬರ್ಕೋತೀವಿ? PQ P/Q ಹೀಗೆ ಬರ್ಕೋತೀವಿ, ಅದಲ್ಲೇ ಇರುತ್ತೆ. +3 ಶಿಫ್ಟ್ ಆದಾಗ -3. ಸೊ ಕೆಳಗಡೆ ಏನು ನಂಬರ್ ಇರಲ್ಲ, 1. ಸೊ the denominators are different. So what you have to do? √5 equals, whenever denominators are different, take LCM. ಡಿನಾಮಿನೇಟರ್ಸ್ ಬೇರೆ ಬೇರೆ ಇದ್ದಾಗ LCM ತಗೊಳ್ಳಿ. ಸೊ ಅವಾಗ 1 into P ಏನಾಗುತ್ತೆ? P minus Q 3 ಜೊತೆಗೆ ಮಲ್ಟಿಪ್ಲೈ ಆದ್ರೆ 3Q ಆಗುತ್ತೆ, ಬೈ Q into 1 Q ಆಗುತ್ತೆ. ಸೊ ಇವಾಗ ರೂಟ್ ಸಪ್ರೇಟು, P minus 3Q by Q ಸಪ್ರೇಟು. ರೂಟ್ ಸಪ್ರೇಟ್ ಇದೆ, ವೇರಿಯೇಬಲ್ಸ್ ಸಪ್ರೇಟ್ ಇದೆ. ಇದು √5 ಆಗಿರೋದಕ್ಕೆ ಇದು ಇರಾಷನಲ್ ನಂಬರ್. ಸೊ ಇದು LHS. ನಿಮ್ಗೆ LHS is irrational ಅಂತ ಬರೀರಿ. ನೆಕ್ಸ್ಟ್ RHS ಸೈಡ್ ಏನಾಗುತ್ತೆ? ಮೇಲ್ಗಡೆ P ಇದೆ, ಕೆಳಗಡೆ Q ಇದೆ. P/Q ಇದ್ರೆ ಅದೇನದು ರಾಷನಲ್ ನಂಬರ್ ಆಗುತ್ತೆ. ಸೊ ಅದಕ್ಕೆ RHS is ರಾಷನಲ್ ಅಂತ ಬರೀರಿ. ಸೊ ಇದು ರಾಷನಲ್ ಬಂತು, ಇದು ರಾಷನಲ್ ಬಂತು, ಈಕ್ವಲ್ ಆಯ್ತಾ? ಇಲ್ಲ. ಸೊ LHS is ನಾಟ್ ಈಕ್ವಲ್ ಟು RHS. ಕರೆಕ್ಟಾ? LHS RHS ಈಕ್ವಲ್ ಆಗಿಲ್ಲ. ಬಟ್ ನಾವು ಇಲ್ಲಿ ಪ್ರೂವ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಈಕ್ವಲ್ ಬಂದಿದೆ, ಆದ್ರೆ ಆಕ್ಚುಲಿ ಅದು ಈಕ್ವಲ್ ಇಲ್ಲ. ಸೊ LHS ನಾಟ್ ಈಕ್ವಲ್ ಟು RHS. ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ದಿಸ್ ಕಾಂಟ್ರಡಿಕ್ಟ್ಸ್ occurs due to our wrong assumption. Therefore
3 plus root 5 is irrational. ಸೊ ನಾವು ರಾಂಗ್ ಆಗಿ ಅಸ್ಯೂಮ್ ಮಾಡಿದ್ವಿ. ಏನ್ ಅಸ್ಯೂಮ್ ಮಾಡಿದ್ವಿ ರಾಂಗ್ ಆಗಿ? 3 plus root 5 ರಾಷನಲ್ ಅಂತ ಅಸ್ಯೂಮ್ ಮಾಡಿದ್ವಿ. ಬಟ್ ನಮ್ಮ ಅಸಂಪ್ಷನ್ ರಾಂಗ್. ನಾವು ಅಸ್ಯೂಮ್ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಗೆ ಅದು ಈಕ್ವಲ್ ಬರ್ಬೇಕಿತ್ತು, ಬಟ್ ಈಕ್ವಲ್ ಬಂದಿಲ್ಲ. ನಾವು ರಾಂಗ್ ಆಗಿ ಅಸ್ಯೂಮ್ ಮಾಡಿದೀವಿ. ಸೊ ಅದಕ್ಕೆ 3 plus root 5 is irrational ಅಂತ ನಾವು ಪ್ರೂವ್ ಮಾಡಿದೀವಿ. ಆಯ್ತಾ? ಸೊ ಈ ಲಾಸ್ಟ್ ಸ್ಟೇಟ್ಮೆಂಟ್ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಸ್ಕೂಲ್ ಟೀಚರ್ಸ್ ಏನ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಸೊ ಅದನ್ನ ನೀವು ಸ್ಟೇಟ್ಮೆಂಟ್ ನ ಬರೀರಿ. ನೆಕ್ಸ್ಟ್, ಇಫ್ ಕ್ವಶನ್ ಏನಾದ್ರು ಚೇಂಜ್ ಮಾಡಿದ್ರೆ, ಈಗ 3 plus root 5 ನೋಡಿದ್ವಿ, ಇವಾಗ ಬೇರೆ ಕ್ವಶನ್ ತಗೋತೀನಿ ನಾನು. ಪ್ರೂವ್ ದಟ್ 5 minus root 2 is irrational. ಸೊ ಈಗ 5 minus root 2 ನ ನಾವು ಇರಾಷನಲ್ ಅಂತ ನಾವು ಪ್ರೂವ್ ಮಾಡಬೇಕು. ಸೇಮ್ ಸ್ಟೆಪ್, ಅಸ್ಯೂಮ್ 5 minus root 2 is rational ಅಂತ ಅಸ್ಯೂಮ್ ಮಾಡ್ಕೊತೀರಾ. ನೆಕ್ಸ್ಟ್ 5 minus root 2 equals p by q. p and q are co-prime and q not equal to 0. ಮೈನಸ್ ಇದ್ದಾಗ, ಮಧ್ಯದಲ್ಲಿ ಮೈನಸ್ ಇದ್ದಾಗ ಒಂದು ಥಿಂಗ್ ನೀವೇನ್ ಮಾಡಿ ಗೊತ್ತಾ, 5 ಇದು ಈ ಕಡೆ ಶಿಫ್ಟ್ ಆದ್ರೆ ಮೈನಸ್ ಪಿ ಬೈ ಕ್ಯೂ ಈಕ್ವಲ್ಸ್ ಮೈನಸ್ ರೂಟ್ 2 ಶಿಫ್ಟ್ ಆದಾಗ ಪ್ಲಸ್ ರೂಟ್ 2. ಬಿಕಾಸ್ ನಾವು 5 ನ ಶಿಫ್ಟ್ ಮಾಡಿದ್ರೆ ರೂಟ್ 2 ಮುಂದೆ ಮೈನಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ರೂಟ್ 2 ಮುಂದೆ ಮೈನಸ್ ಇದ್ದಾಗ ಮೈನಸ್ ರೂಟ್ 2 ನ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಪಿ ಕ್ಯೂನ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಏನೋ ನಂಬರ್ ಇಲ್ಲ ಅಂದ್ರೆ 1 ಕ್ರಾಸ್ ಮಲ್ಟಿಪ್ಲೈ ಮಾಡಿ, 5q ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ 5q ಮೈನಸ್ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ರೂಟ್ 2. ಅರೆ ಇಲ್ಲಿ ಏನಾಗಿದೆ, ಎಲ್ ಎಚ್ ಎಸ್ ರಾಷನಲ್ ನಂಬರು ಮತ್ತೆ ಆರ್ ಎಚ್ ಎಸ್ irrational number. So LHS not equal to RHS. This contradiction occurs due to our wrong assumption. Therefore, 5 minus root 2 is irrational. So ಇದರ ಕ್ವಶನ್ ಯಾವುದೇ ಕೊಡ್ಲಿ, ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಇನ್ನೊಂದೇ ಒಂದು ತಗೊಳ್ಳೋಣ. ಈಗ ಪ್ಲಸ್ ಮೈನಸ್ ಇದ್ದಾಗ ನೋಡಿದ್ವಿ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಕೊಡಬಹುದು. ಪ್ರೂವ್ ದಟ್ 7 root 2 is irrational. Steps same. Assume 7 root 2 is rational. 7 root 2 equals p by q. ಏನಂದ್ರೆ ರೂಟ್ 2 ಸಪರೇಟ್ ಆಗಿ ಇರಬೇಕು, ಬೇರೆ ನಂಬರ್ಸ್ ನ ಶಿಫ್ಟ್ ಮಾಡಿ ಅಂತ ಹೇಳಿದೆ. ರೂಟ್ 2 ಈಕ್ವಲ್ಸ್ ಪಿ ಬೈ 7 ಮಲ್ಟಿಪ್ಲಿಕೇಶನ್ ಅಲ್ಲಿ ಐತೆ, ಡಿವಿಷನ್ ಬಂದ್ರೆ 7q. ಇಲ್ಲಿ ಸೇಮ್ ಏನು ಬರಲ್ಲ, ಪಿ ಬೈ 7q ಅಷ್ಟೇ. ಸೊ ಇದರಲ್ಲಿ ರಾಷನಲ್ ಯಾವುದು, ಇರಾಷನಲ್ ಯಾವುದು? ಎಲ್ ಎಚ್ ಎಸ್ ಈಸ್ ರೂಟ್ ಇರೋದಕ್ಕೆ ಇರಾಷನಲ್ ಆಗುತ್ತೆ. ನೆಕ್ಸ್ಟ್ ಆರ್ ಎಚ್ ಎಸ್ ಇಸ್ ರಾಷನಲ್ ಆಗುತ್ತೆ. ಆಮೇಲೆ ಎಲ್ ಎಚ್ ಎಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ದಿಸ್ ಕಾಂಟ್ರಾಡಿಕ್ಟ್ಸ್ occur due to our wrong assumption. Therefore 7 root 2 is irrational. ಅರ್ಥ ಆಯ್ತಲ್ಲ? ಸೊ ಇದು ಬಿಟ್ರೆ ನೆಕ್ಸ್ಟ್ ಚಾನ್ಸಸ್ ಇರೋದು ಸೇಮ್ ಇದೆ. ಪ್ರೂವಿಂಗ್ ಇರಾಷನಲ್ ಅಲ್ಲಿ ಪ್ರೂವ್ ದಟ್ ರೂಟ್ 2 ಇಸ್ ಇರಾಷನಲ್ ಅಂತ ಕೇಳ್ಬೋದು, ಇಲ್ಲ ರೂಟ್ 3 ಇರಾಷನಲ್ ಅಥವಾ ರೂಟ್ 5 ಇರಾಷನಲ್. ಮೇ ಬಿ ಈ ಟೈಪ್ ಆಫ್ ಕ್ವಶನ್ ಸ್ವಲ್ಪ ಚಾನ್ಸಸ್ ಕಮ್ಮಿ, ಬಿಕಾಸ್ ಪ್ರೀವಿಯಸ್ ಇಯರ್ ಅನ್ನು ಇದು 3 ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ತಿದ್ರು. ಅರೆ ಈ ಸಲ 3 ಮಾರ್ಕ್ ಕ್ವಶನ್ ಅಲ್ಲಿ ರಿಯಲ್ ನಂಬರ್ಸ್ ಚಾಪ್ಟರ್ಸ್ ಇಲ್ಲದೆ ಇರೋದ್ರಿಂದ, ಬರೀ 1 and 2 ಮಾರ್ಕ್ಸ್ ಅಲ್ಲಿ ಇರೋದ್ರಿಂದ, ಸೊ ಇದು ಸ್ವಲ್ಪ ಚಾನ್ಸಸ್ ಕಮ್ಮಿ. ಬಟ್ ಟು ಬಿ ಸೇಫರ್ ಸೈಡ್ ನೋಡ್ಕೊಳ್ಳೋಣ, ಹೇಗಿದ್ರು ಈಸಿ ಇದೆ ಸ್ಟೆಪ್ಸ್.
ಎಸ್ ಫಸ್ಟ್ ಸ್ಟೆಪ್ ಏನು, ಅಸ್ಯೂಮ್ ದಟ್ ರೂಟ್ 2 ಈಸ್ rational. ಸೊ ಅಸ್ಯೂಮ್ ಮಾಡಿದಾಗ ಏನಂತ ಬರೀಬೇಕು, ರೂಟ್ 2 ಈಕ್ವಲ್ಸ್ ಪಿ ಬೈ ಕ್ಯೂ. ನೆಕ್ಸ್ಟ್ ಪಿ ಅಂಡ್ ಕ್ಯೂ ಆರ್ ಕೋಪ್ರೈಮ್ ಮತ್ತೆ ಕ್ಯೂ ನಾಟ್ ಈಕ್ವಲ್ ಟು 0. ಸೊ ಇದಿಷ್ಟನ್ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಕ್ಯೂ ಮಾತ್ರ ಈ ಕಡೆ ಶಿಫ್ಟ್ ಆದ್ರೆ ಅದು ರೂಟ್ 2 ಕ್ಯೂ ಈಕ್ವಲ್ಸ್ ಪಿ. ಈಗ ರೂಟ್ ನ ನಾವು ತೆಗಿಬೇಕು. ರೂಟ್ ನ ತೆಗಿಬೇಕು ಅಂದ್ರೆ ಎರಡು ಕಡೆನ ನಾವು ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಸ್ಕ್ವೇರ್ ಆನ್ ಬೋತ್ ಸೈಡ್. ಸೊ ಈಗ ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ರೂಟ್ 2 ಕ್ಯೂಗೆ ನಾವು ಹೋಲ್ ಸ್ಕ್ವೇರ್ ಹಾಕ್ತೀವಿ. ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಸ್ಕ್ವೇರ್ ಆನ್ ಬೋತ್ ದ ಸೈಡ್ ಅಂದಾಗ ನೀವು ರೂಟ್ 2 ಕ್ಯೂ ಹಾಕ್ತೀರಾ, ಸ್ಕ್ವೇರ್ ಹಾಕ್ತೀರಾ. ನೀವು ಬ್ರಾಕೆಟ್ ಹಾಕಿಲ್ಲ ಅಂದಾಗ ಈ ಸ್ಕ್ವೇರ್ ಬರೀ ಕ್ಯೂಗ್ ಅಷ್ಟೇ ಬರುತ್ತೆ. ನಾವು ಹೋಲ್ ಸ್ಕ್ವೇರ್ ಹಾಕಿದಾಗ ಈ ಸ್ಕ್ವೇರ್ ಈ ಎರಡಕ್ಕೂ ಬರುತ್ತೆ. ಸೊ ರೂಟ್ 2 ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಪಿ ಇದೆ, ಪಿ ಸ್ಕ್ವೇರ್. ಪಿಗೆ ಬ್ರಾಕೆಟ್ ಹಾಕಿ ಸ್ಕ್ವೇರ್ ಹಾಕೋ ನೆಸೆಸಿಟಿ ಇಲ್ಲ, ಹಾಕಿದ್ರು ತಪ್ಪೇನಿಲ್ಲ ಅದು. ಆದ್ರೆ ಒಂದೇ ಒಂದು ವೇರಿಯೇಬಲ್ ಇದೆ ತಾನೆ, ಸೊ ಡೈರೆಕ್ಟ್ ಆಗಿ ಹಾಕ್ಬೋದು. ಇವಾಗ ಅದೇ ಎರಡು ವೇರಿಯೇಬಲ್ ಬಂದಾಗ ಅದು ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ರೂಟ್ 2 ಸ್ಕ್ವೇರ್. ರೂಟ್ 2ಗೆ ನಾವು ಸ್ಕ್ವೇರ್ ಮಾಡಿದಾಗ ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗುತ್ತೆ, 2 ಅಷ್ಟೇ ಬರುತ್ತೆ. ಕ್ಯೂಗೆ ಸ್ಕ್ವೇರ್ ಮಾಡಿದಾಗ ಕ್ಯೂ ಸ್ಕ್ವೇರ್ ಬರುತ್ತೆ. ನೋಡಿ ಇಲ್ಲಿ ಬ್ರಾಕೆಟ್ ಬರಲ್ಲ, ಬಿಕಾಸ್ ಆಲ್ರೆಡಿ ರೂಟ್ 2 ಸ್ಕ್ವೇರ್ ಮಾಡ್ಬಿಟ್ಟಿದೀವಿ, ಕ್ಯೂನ ಸ್ಕ್ವೇರ್ ಮಾಡಿದೀವಿ. ಸೊ ಹಂಗಾಗಿ ಇದಕ್ಕೆ ಬ್ರಾಕೆಟ್ ನೆಸೆಸಿಟಿ ಇಲ್ಲ. ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಈಗ 2 ಇದೆ ತಾನೆ, 2 ಕ್ಯೂ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ. ಮಲ್ಟಿಪ್ಲಿಕೇಶನ್ ಶಿಫ್ಟ್ ಆದಾಗ ಏನಾಗಬೇಕು, ಅದು ಡಿವಿಷನ್ ಬರುತ್ತೆ. ಸೊ ಅದು ಸ್ಟೆಪ್ ಏನಾಗುತ್ತೆ, 2 ಡಿವೈಡ್ಸ್ ಪಿ ಸ್ಕ್ವೇರ್. ಸೊ 2 ಈ ಕಡೆ ಕಳಿಸಿದ್ರೆ ಪಿ ಸ್ಕ್ವೇರ್ ಜೊತೆ ಡಿವೈಡ್ ಆದಾಗ 2 ಡಿವೈಡ್ಸ್ ಪಿ. ಇದನ್ನ ಬರೀರಿ. ಸೊ ಇದಿಷ್ಟು ಒಂದು ಸ್ಟೇಜ್ ಅಂತ ನೆನ್ಪಿಡ್ಕೊಳ್ಳಿ. ಫಸ್ಟ್ ಅಸ್ಯೂಮ್ ಮಾಡ್ಕೋತೀವಿ, ರೂಟ್ 2 ಈಕ್ವಲ್ಸ್ ಪಿ ಬೈ ಕ್ಯೂ ಬರ್ಕೋತೀವಿ. ಕ್ಯೂನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಎರಡು ಕಡೆನೂ ಸ್ಕ್ವೇರ್ ಮಾಡ್ಕೋತೀವಿ. ಸ್ಕ್ವೇರ್ ಮಾಡ್ಕೊಂಡು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 2 ಕ್ಯೂ ಸ್ಕ್ವೇರ್ ಈಕ್ವಲ್ ಪಿ ಸ್ಕ್ವೇರ್. 2 ಈ ಕಡೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ, ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ, ಅದನ್ನ ಬರಿತೀವಿ. ನೆಕ್ಸ್ಟ್ ಇದಕ್ಕೆ ಈಕ್ವೇಶನ್ 1 ಅಂತ ಬರ್ಕೊಳ್ಳಿ. ಬರ್ಕೊಂಡು ಲೆಟ್ ಪಿ ಈಕ್ವಲ್ಸ್ 2c ಇನ್ ಈಕ್ವೇಶನ್ 1. ಈಕ್ವೇಶನ್ 1 ನ ಜಾಗದಲ್ಲಿ ನಾವು ಈಕ್ವೇಶನ್ 1 ನಲ್ಲಿ ಪಿ ಜಾಗದಲ್ಲಿ ಅಂತ ತಗೋತಾ ಇದೀವಿ 2c. ಸಿ ಅನ್ನೋದು ಇನ್ನೊಂದು ವೇರಿಯೇಬಲ್ ಡಿಫೈನ್ ಮಾಡ್ಕೊಳ್ತಾ ಇದ್ದೀವಿ. ಈಗ 2 ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಪಿ ಜಾಗದಲ್ಲಿ 2c ಅಂತ ಬರ್ಕೊತಾ ಇದ್ದೀವಿ. ಇಲ್ಲಿ ಮೇಲ್ಗಡೆ ಸ್ಕ್ವೇರ್ ಇದೆ, ಪಿ ಗೆ ಸ್ಕ್ವೇರ್ ಇದೆ ಅಂದ್ರೆ ಇದಕ್ಕೆ ಏನ್ ಬರಬೇಕು, ಹೋಲ್ ಸ್ಕ್ವೇರ್ ಬರಬೇಕು. ಸೊ ಇವಾಗ ಇದೇನಾಗುತ್ತೆ, 2 ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಬ್ರಾಕೆಟ್ ಇದೆ, ಸ್ಕ್ವೇರ್ ಎರಡಕ್ಕೂ ಆಗುತ್ತೆ, 2 ಸ್ಕ್ವೇರ್ 4, ಸಿ ಗೆ ಸ್ಕ್ವೇರ್ ಮಾಡಿದ್ರೆ ಸಿ ಸ್ಕ್ವೇರ್. ಈಗ ನೋಡಿ ಇದು 2 1s 2 2s, ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಏನಾಯ್ತು 2c ಸ್ಕ್ವೇರ್. ಈಗ 2 ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ, 2 ಡಿವೈಡ್ಸ್ ಕ್ಯೂ ಸ್ಕ್ವೇರ್, 2 ಡಿವೈಡ್ಸ್ ಕ್ಯೂ. ಸೊ ಇದನ್ನ ಬರೆದ್ಬಿಟ್ಟು ಇಲ್ಲಿ ಪಿ ಅಂಡ್ ಕ್ಯೂ ನಾವೇನಂತ ತಗೊಂಡಿದ್ವಿ, ಕೋ ಪ್ರೈಮ್ ಅಂತ ತಗೊಂಡಿದ್ವಿ. ಕೋ ಪ್ರೈಮ್ ಅಂದ್ರೆ ಫ್ಯಾಕ್ಟರ್ 1 ಅಷ್ಟೇ ಇರಬೇಕು. ಸೊ ಈಗ ಇಲ್ಲಿ ಪಿ ಅಂಡ್ ಕ್ಯೂ ಆಸ್ ಕಾಮನ್ ಫ್ಯಾಕ್ಟರ್ 2. ಸೊ ಕೋ ಪ್ರೈಮ್ ಅಂದ್ರೆ ಫ್ಯಾಕ್ಟರ್ ಏನಿರಬೇಕು, 1 ಅಷ್ಟೇ ಇರಬೇಕು. ಬಟ್ ಇಲ್ಲೇನಾಗ್ತಿದೆ, ಪಿ ಅಂಡ್ ಕ್ಯೂಗೆ ಕಾಮನ್ ಫ್ಯಾಕ್ಟರ್ 2 ಬರ್ತಿದೆ. ಸೊ ಈ ಕಾಂಟ್ರಡಿಕ್ಷನ್ ಆಕಾರ ಆಯ್ತು ಡ್ಯೂ ಟು ಅವರ್ ರಾಂಗ್ ಅಸಂಪ್ಷನ್ ಅಂತ ಬರ್ದಿ
last statement. This contradicts occur due to our wrong assumption. Therefore, root 2 is irrational ಅಂತ ಬರೀತೀರಾ. ಸೊ ಇನ್ ಕೇಸ್ ಏನಾದ್ರು ರೂಟ್ 3 ಕೊಟ್ರೆ ಸ್ಟೆಪ್ಸ್ ಸೇಮ್ ಇರುತ್ತೆ, ಬಟ್ ಎಲ್ಲೆಲ್ಲಿ ನಾವು 2 ಅಂತ ನಾವು ಯೂಸ್ ಮಾಡ್ಕೊಂಡ್ವಿ ಅಲ್ಲೆಲ್ಲ ಏನಾಗುತ್ತೆ, ನಾವು 3 ಆಗಿ ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಲೆಟ್ ಪಿ ಇಸ್ ಈಕ್ವಲ್ ಟು 2c ಅಂತ ತಗೊಂಡಿದ್ದು 3c ಆಗುತ್ತೆ ಅಂಡ್ 3 ಸ್ಕ್ವೇರ್ 9 ಬರುತ್ತೆ. ಆಗ 3 1s 3 3s. ಸೊ ಅಲ್ಲಿ ಮತ್ತೆ 3 divides q square, 3 divides p and q as a common factor of 3. ಅಷ್ಟೇ, ರೂಟ್ 5 ಕೇಳಿದೆ, ಎಲ್ಲೆಲ್ಲಿ 3 ಬರ್ದಿದ್ವಿ ಅಲ್ಲೆಲ್ಲ 5 ನ ರೀಪ್ಲೇಸ್ ಮಾಡಿ. ಓಕೆ, ನೆಕ್ಸ್ಟ್ 2 ನಂಬರ್ಸ್ ತಗೊಳ್ಳೋಣ. a 135 ಮತ್ತೆ b ವ್ಯಾಲ್ಯೂ 35. ಸೊ ಈಗ 2 ನಂಬರ್ಸ್ ತಗೋತೀನಿ. ಇದರ ಕ್ವಶನ್ಸ್ ಎಷ್ಟು ವೆರೈಟಿಯಲ್ಲಿ ಚೇಂಜ್ ಆಗುತ್ತೆ ಅಂತ ನೋಡಿ. ಸೊ ಈಗ ಫಸ್ಟ್ ನಾನು ಕ್ವಶನ್ ಬಂದು ಇದೇ 2 ನಂಬರ್ಸ್, ಫೈಂಡ್ HCF ಅಂಡ್ LCM ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಅಂತ ಕೊಡ್ತಾರೆ ಅನ್ಕೊಳ್ಳಿ. ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ ಮೆಥಡ್. ಸೊ ಅವಾಗ ಏನ್ ಮಾಡಬೇಕು, ಫಸ್ಟ್ 135ಗೆ ನಾವು ಪ್ರೈಮ್ ಫ್ಯಾಕ್ಟರ್ ಮಾಡ್ಕೊಳ್ಳೋಣ. 5 2s 10, 3 ಕ್ಯಾರಿ ಹೋದ್ರೆ 5 7s 35. ನೆಕ್ಸ್ಟ್ 3 9s 3 3s. ನೆಕ್ಸ್ಟ್ 35 ನ ಪ್ರೈಮ್ ಫ್ಯಾಕ್ಟರ್ ಮಾಡ್ಕೊಂಡ್ರೆ 5 7s 35. ಸೊ 135 equals 5 into 3 into 3 into 3. ನೆಕ್ಸ್ಟ್ 5 into 7. ಈಗ ಇದಕ್ಕೆ HCF ಬಂದು 5. ಸೊ HCF ಬಂದು 5. ನೆಕ್ಸ್ಟ್ LCM ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ಫಸ್ಟ್ HCF ವ್ಯಾಲ್ಯೂ ಏನ್ ಬಂದಿರುತ್ತಲ್ಲ 5 ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ರಿಮೈನಿಂಗ್ ನಂಬರ್ಸ್ 3 into 3 into 3 into 7. ಸೊ ಆನ್ಸರ್ ಏನ್ ಬರುತ್ತೆ, 5 3s 15, 15 3s 45, 45 into 3 ಮಾಡ್ಕೊಂಡ್ರೆ ನಿಮ್ಗೆ 135 ಬರುತ್ತೆ. 135 into 7 ಮಾಡ್ಕೊಂಡ್ರೆ 5 7s 35, 7 3s 21 plus 3 24, 7 1s 7, 8 9 45. ಸೊ ಇದು LCM ಬರುತ್ತೆ. ಸೊ ಫೈಂಡ್ HCF ಅಂಡ್ LCM ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಇದಿಷ್ಟು ಮಾಡ್ತೀರಾ. ಇಲ್ಲ ಕ್ವಶನ್ ಫೈಂಡ್ HCF ಅಂಡ್ LCM ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ ಅಂಡ್ ವೆರಿಫೈ HCF into LCM equals A into B ಅಂತ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಕೊಟ್ರೆ ನೆಕ್ಸ್ಟ್ ನೀವು ಇದನ್ನ ವೆರಿಫೈ ಮಾಡಬೇಕಾಗುತ್ತೆ. ಸೊ ವೆರಿಫೈ ಯೂಸಿಂಗ್ ಏನು, HCF into LCM equals A into B ಅಂತ ಬರ್ಕೊಂಡು HCF 5 into 945 equals 135 into 35. ಸೊ 5 into 945 ಮಲ್ಟಿಪ್ಲೈ ಮಾಡಿದಾಗ 4725 4725 ಬರುತ್ತೆ. 135 into 35 ಮಲ್ಟಿಪ್ಲೈ ಮಾಡಿದಾಗಲೂ ನಮಗೆ 4725 ಬರುತ್ತೆ. ಫಸ್ಟ್ HCF ಅಂಡ್ LCM ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಅಲ್ಲಿ ಈ ಕ್ವಶನ್ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಅದನ್ನ ಫೈಂಡ್ ಔಟ್ ಮಾಡಿ ವೆರಿಫೈ ಮಾಡೋಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ನ ಒಂದು ನೋಡಿ, ಫೈಂಡ್ HCF of 2 number using prime factor method. ಸೊ HCF ನ ಪ್ರೈಮ್ ಫ್ಯಾಕ್ಟರ್ ನಾವು ಕಂಡುಹಿಡಿಯಬೇಕು ಅಂಡ್ ಹೆನ್ಸ್ ಫೈಂಡ್ ದೇರ್ LCM. ಈ ತರ ಕ್ವಶನ್ ಬರುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ HCF ನ ಮಾತ್ರ
ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ಎಲ್ಸಿಎಂ ನ ಪ್ರೈಮ್ ಫ್ಯಾಕ್ಟರ್ ಮಾಡಕ್ ಹೋಗ್ಬಾರ್ದು. ಎಲ್ಸಿಎಂ ಫೈಂಡ್ ಔಟ್ ಮಾಡಕ್ಕೆ ಈ ರಿಲೇಶನ್ಶಿಪ್ ನ ಯೂಸ್ ಮಾಡ್ಕೊಬೇಕು. ಸೊ ಈಗ HCF ಜಾಗದಲ್ಲಿ 5 ಬರೀತೀವಿ ಇಂಟು LCM ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಏನ್ ಬಂದಿತ್ತು 4725. ಸೊ LCM ಈಕ್ವಲ್ಸ್ ಏನು 4725 ಡಿವೈಡೆಡ್ ಬೈ 5. ಸೊ ಡಿವೈಡ್ ಮಾಡಿದಾಗ ನಮಗೆ LCM ಏನ್ ಬರುತ್ತೆ 745 ಬರುತ್ತೆ. ಓಕೆ, ಸಾರಿ 945 ಬರುತ್ತೆ. ನೆಕ್ಸ್ಟ್ ಇನ್ನ ಒಂದು ಪಾಸಿಬಿಲಿಟಿ, ಫೈಂಡ್ ದ HCF ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ and find LCM of 20 and HCF of 135 35. ಈ ಕ್ವಶನ್ ಒಂದ್ಸಲ ಕೇಳಿದ್ದಾರೆ. ಅಂದ್ರೆ ಈ ನಂಬರ್ಗೆ ನಾವು HCF ನ ಪ್ರೈಮ್ ಫ್ಯಾಕ್ಟರ್ ಅಲ್ಲಿ ಕಂಡುಹಿಡಿಯಬೇಕು. ನೆಕ್ಸ್ಟ್ LCM ಅದಕ್ಕೆ ಕಂಡುಹಿಡಿಯಬೇಕು. LCM of 20 ಮತ್ತೆ HCF of 135 and 35. HCF of 135 35 ಏನ್ ಬಂದಿತ್ತು ಆನ್ಸರ್ 5. ಸೊ ಇದಕ್ಕೆ LCM ನ ಕಂಡುಹಿಡಿಯಬೇಕು. ಸೊ ಕೇರ್ಫುಲ್ ಆಗಿ ನೀವು ಕ್ವಶನ್ ಅನ್ನ ಓದಿ ನೀವು ಬರೀಬೇಕಾಗುತ್ತೆ. ಆಯ್ತಾ? ಸೊ ಇದಕ್ಕೆ LCM ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಸೇಮ್ ಕ್ವಶನ್ ತಗೊಳ್ಳೋಣ. ಎ ವ್ಯಾಲ್ಯೂ 135, ಬಿ ವ್ಯಾಲ್ಯೂ 35 ತಗೊಂಡಿದ್ವಿ, HCF 5 ಬಂದಿತ್ತು, LCM 945 ಬಂದಿತ್ತು. ರೈಟ್. ನೆಕ್ಸ್ಟ್ ಇನ್ನೂ ಒಂದು ಚಾನ್ಸಸ್ ಯಾವ ತರ ಕೊಡ್ಬೋದು ನಿಮ್ಗೆ. ಎ ವ್ಯಾಲ್ಯೂ 135 ಕೊಡ್ಬೋದು, ಬಿ ವ್ಯಾಲ್ಯೂ ಕೊಟ್ಟಿರಲ್ಲ, HCF ನ 5, LCM ನ 945 ಅಂತ ಕೊಟ್ಟು ಬಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು. ಸೊ ಅವಾಗ ರಿಲೇಶನ್ಶಿಪ್ ಯೂಸ್ ಮಾಡ್ಕೊತೀರಾ. ಸೊ HCF 5, LCM 945, ಒಂದು ನಂಬರ್ 35 ಇಂಟು ಬಿ ಅಂತ ಹಾಕಿ 5 into 945 divided by 135 equals B. B ಕಂಡುಹಿಡಿಯಬಹುದು. ಸೊ ಅಥವಾ ನಿಮ್ಗೆ ಎ ಕೊಟ್ಟಿರಲ್ಲ, ಬಿ ಬಂದು 35, HCF LCM ಕೊಟ್ಟಿರ್ತಾರೆ, ಎ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೇಮ್ ಸ್ಟೆಪ್ಸ್. ನೆಕ್ಸ್ಟ್ ಇನ್ನೊಂದು ಚೂರು ಟ್ವಿಸ್ಟ್ ಮಾಡ್ಬಿಟ್ಟು ಪ್ರಾಡಕ್ಟ್ ಆಫ್ ಟೂ ನಂಬರ್, ಆಯ್ತಾ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ 4725. ಸೊ ಇವಾಗ ಎ ಇಂಟು ಬಿ ಇದು ಕೊಟ್ಟಿರ್ತಾರೆ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ 4725. ಫೈಂಡ್ HCF if LCM is 945. ಸೊ ಈ ತರ ಕೊಡ್ಬೋದು. ಸೊ ನಿಮ್ಗೆ ಏನೇ ಕೊಟ್ರು ಈ ರಿಲೇಶನ್ಶಿಪ್ ನ ಯೂಸ್ ಮಾಡ್ಕೊಳ್ಳಿ. ಬಟ್ ಒಂದು ತಿಂಗು ಕ್ವಶನ್ ಅನ್ನ ನೀವು ಕೇರ್ಫುಲ್ ಆಗಿ ಓದಿ ನೀವು ಆಮೇಲೆ ನೀವು ಸ್ಟೆಪ್ಸ್ ನ ಸ್ಟಾರ್ಟ್ ಮಾಡಿ. ಎ ಬಿ ನಂಬರ್ ಕೊಟ್ಟಿದ ತಕ್ಷಣ ಎಲ್ಲದಕ್ಕೂ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಮಾಡಿ HCF LCM ಅಷ್ಟೇ ಕಂಡುಹಿಡಿಬೇಕು ಅಂತ ಇರಲ್ಲ. ಸೊ ಕ್ವಶನ್ ಕೇಳೋ ರೀತಿ ಬದಲಾಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ರಿಯಲ್ ನಂಬರ್ಸ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ ಯಾವ ತರ ಬರುತ್ತೆ ಅಂತ ಒಂದು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್.